ಸೃಷ್ಟಿಸಿ ಕಾಪಾಡುವ ದೇವಾದಿ ದೇವನಿಗೆ ಆರಾಧನೆ. ಅನುದಿನ ಪೋಷಿಸಿ ರಕ್ಷಿಸುವ ರಾಜಾದಿ ರಾಜನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಮನುಕುಲ ರಕ್ಷಕಿ ಮನುಜನರ ದಿವ್ಯ ಕುರಿಮರಿಗೆ ಆರಾಧನೆ. ಶಿಲುಬೆಯ ಮರಣದಿ ಪ್ರೀತಿಸಿದ ಪ್ರಭು ಯೇಸು ದೇವನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಈ ಮುಂಜಾನೆ ವೇಳೆ ಈ ಮನುಕುಲವನ್ನು ಸೃಷ್ಟಿಸಿ ರಕ್ಷಿಸಿ ಪೋಷಿಸುವ, ಎಲ್ಲವನ್ನು ಅರಿತಿರುವ, ಎಲ್ಲವನ್ನು ಮುನ್ನಡೆಸುವ, ಮಾರ್ಗದರ್ಶಿಸುವ ನಮ್ಮ ಪ್ರಭುವು ನಮ್ಮ ದೇವರು ಆದ ಯೇಸುವಿನ ಈ ಪರಮಪ್ರಸಾದದ ಮುಂದೆ ಪ್ರಭಾವಳಿಯಲ್ಲಿ ಪ್ರಸನ್ನರಾಗಿರುವ ಸೃಷ್ಟಿಕರ್ತ ದೇವರ ಮುಂದೆ ನಾವೆಲ್ಲರೂ ಮೊಣಕಾಲೂರಿದ್ದೇವೆ. ಈ ದಿನ ವಿಶೇಷವಾಗಿ ಅವರು ನಮ್ಮೊಂದಿಗಿದ್ದಾರೆ ಎಂಬ ಭರವಸೆಯೊಂದಿಗೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸನ್ನಿವೇಶಗಳನ್ನು ಎದುರಿಸಲು ಬೇಕಾಗಿರುವ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು, ರೋಗ ರುಜಿನಗಳು, ಹೀಗೆ ಹಲವಾರು ವಿಧವಾದಂತಹ ಈ ಲೌಕಿಕ ವಿಷಯಗಳು ನಮ್ಮನ್ನು ತಳ್ಳುತ್ತಾ ಇರುವಾಗ ಅವೆಲ್ಲವನ್ನು ಬದಿಗೊತ್ತಿ ನಮ್ಮನ್ನು ಸೃಷ್ಟಿಸಿ ರಕ್ಷಿಸಿ ಪೋಷಿಸುವ ದೇವರ ಮೇಲೆ ನಾವು ನಮ್ಮ ಕೇಂದ್ರೀಕರಣವನ್ನಿರಿಸಿ, ದೇವರೇ, ನನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಸನ್ನಿವೇಶದಲ್ಲೂ ನೀವು ನನ್ನೊಂದಿಗಿರುತ್ತೀರಿ ಎಂಬ ವಿಶ್ವಾಸ, ನಂಬಿಕೆ ಅವರ ಮೇಲೆಯೇ ನಮ್ಮ ದೃಷ್ಟಿ ನಾಟಿದ್ದರೆ, ಕೀರ್ತನೆಗಾರನು ಹೇಳುವಂತೆ, ಯಜಮಾನನ ಕೈಯ ಮೇಲೆ ಸೇವಕನ ದೃಷ್ಟಿ ನಾಟಿರುವಂತೆ, ಈಗ ಸ್ವಾಮಿ ನಿಮ್ಮ ಮೇಲೆ ನನ್ನ ದೃಷ್ಟಿ ನಾಟಿದೆ ಎಂಬಂತೆ ನಮ್ಮ ಜೀವನದ ಯಾವುದೇ ಪರಿಸ್ಥಿತಿಯಾಗಿರಲಿ ನಮ್ಮ ದೃಷ್ಟಿ ಸರ್ವೇಶ್ವರನ ಮೇಲೆ ನಾಟಿರಲಿ. ಈ ಲೋಕದಲ್ಲಿ 1000 ವರ್ಷ ಬಾಳುವುದಕ್ಕಿಂತ ಆ ದೇವರ ಸನ್ನಿಧಿಯಲ್ಲಿ 1 ತಾಸು ವಾಸಿಸುವುದು ಲೇಸು. ಅಂತಹ ದಯಾಮಯ ದೇವರ ಮಕ್ಕಳಾಗಿ ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಿದ್ದೇವೆ. ಹೌದು ಪ್ರಿಯರೇ, ನಮ್ಮನ್ನು ಕೈಬಿಡುವ ದೇವರನ್ನಲ್ಲ, ಬದಲಿಗೆ ನಮ್ಮೊಂದಿಗೆ ನಡೆಯುವ, ನಮ್ಮೊಂದಿಗೆ ವಾಸಿಸುವ, ನಮ್ಮನ್ನು ಮುನ್ನಡೆಸುವ ಪ್ರೀತಿಮಯ ದೇವರ ಮಕ್ಕಳಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಅವರ ಪ್ರೀತಿಯನ್ನು ಪರಾಮರಿಸಿ ಅನುಭವಿಸಿ ಕೊನೆಯ ಆಶೀರ್ವಾದಕ್ಕೆ ಕಾಲೋರೋಣ.
ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದ ಈ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಈ ದಿವ್ಯ ಬಲಿಯಲ್ಲಿ ಯೋಗ್ಯರಾಗಿ ಭಾಗವಹಿಸುವಂತೆ ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪಿ ಹೃದಯಗಳನ್ನು ಗುಣಪಡಿಸಲು ನೀವು ಕಳುಹಿಸಲ್ಪಟ್ಟಿರಿ. ಪ್ರಭು ದಯೆ ತೋರಿ, ಪಾಪಿಗಳನ್ನು ಕರೆಯಲು ಬಂದಿರಿ. ಕ್ರಿಸ್ತರೇ ದಯೆ ತೋರಿ, ನಮಗಾಗಿ ಭಿನ್ನವಿಸಲು ತಂದೆಯ ಬಲಗಡೆಯಲ್ಲಿ ಆಸೀನರಾಗಿರುವಿರಿ. ಪ್ರಭು ದಯೆ ತೋರಿ, ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ನಿಯಮಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಹೊರೆಯವರ ಪ್ರೀತಿಯ ಬುನಾದಿಯ ಮೇಲೆ ಸ್ಥಾಪಿಸಿದ್ದೀರಿ. ನಾವು ಅವುಗಳನ್ನು ಪಾಲಿಸುತ್ತಾ ಅನಂತ ಜೀವನಕ್ಕೆ ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಉಪದೇಶಕನ ಗ್ರಂಥದಿಂದ ವಾಚನ. ಉಪದೇಶಕನು ಹೇಳುವುದನ್ನು ಕೇಳಿ, ವ್ಯರ್ಥಗಳಲ್ಲಿ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಒಂದು ಸಂತತಿ ಗತಿಸುತ್ತದೆ, ಮತ್ತೊಂದು ಸಂತತಿ ಬರುತ್ತದೆ. ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುತ್ತದೆ. ಸೂರ್ಯನು ಮೂಡುತ್ತಾನೆ, ಸೂರ್ಯನು ಮುಳುಗುತ್ತಾನೆ, ತಾನು ಹೊರಟ ಸ್ಥಳಕ್ಕೆ ಮರಳಿ ಓಡುತ್ತಾನೆ. ಗಾಳಿ ದಕ್ಷಿಣಕ್ಕೆ ಬೀಸುತ್ತದೆ, ಉತ್ತರದ ಕಡೆಗೆ ತಿರುಗುತ್ತದೆ, ಸುತ್ತುತ್ತಾ ಸುತ್ತುತ್ತಾ ಹೋಗಿ ಹಿಂತಿರುಗಿ ಬರುತ್ತದೆ. ನದಿಗಳು ಹರಿದು ಸಮುದ್ರವನ್ನು ಸೇರುತ್ತದೆ, ಆದರೂ ಸಮುದ್ರವು ತುಂಬುವುದಿಲ್ಲ. ಅವು ಎಲ್ಲಿಂದ ಹರಿದು ಬರುತ್ತವೋ ಅಲ್ಲಿಗೆ ಹಿಂತಿರುಗಿ ಹೋಗುತ್ತವೆ. ಮನುಷ್ಯನಿಂದ ವಿವರಿಸಲಾಗದಷ್ಟು ಎಲ್ಲವೂ ನಿರಾಸ. ಎಷ್ಟು ನೋಡಿದರೂ ಕಣ್ಣಿಗೆ ತೃಪ್ತಿಯಿಲ್ಲ, ಎಷ್ಟು ಕೇಳಿದರೂ ಕಿವಿಗೆ ದಣಿವಿಲ್ಲ. ಇದ್ದದ್ದೇ ಇರುತ್ತದೆ, ನಡೆದದ್ದೇ ನಡೆಯುತ್ತದೆ. ಲೋಕದಲ್ಲಿ ಹೊಸದೇನೂ ಇಲ್ಲ. ಇಗೋ, ಹೊಸದು ಎನಿಸಿಕೊಳ್ಳುವ ವಸ್ತು ಇದ್ದರೂ ಅದು ನಮಗಿಂತ ಮುಂಚೆಯೇ ಪುರಾತನ ಕಾಲದಲ್ಲಿ ಇದ್ದದ್ದು. ಇಂದಿನ ಕಾಲದವರ ಜ್ಞಾಪಕವು ಇಂದಿನವರಿಗಿಲ್ಲ, ಮುಂದಿನ ಕಾಲದವರ ಜ್ಞಾಪಕವು ಅವರಿಗಿಂತ ಮುಂದೆ ಬರುವವರಿಗೆ ಇರುವುದಿಲ್ಲ. ಪ್ರಭುವಿನ ವಾಕ್ಯ. ಕೀರ್ತನೆ. ಶ್ಲೋಕ. ಪ್ರಭು ತಲಾಂತರಕ್ಕೂ ಶ್ರೀನಿವಾಸ ನೀನೇ ಮಗೆ. ಪ್ರಭು ತಲಾಂತರಕ್ಕೂ ಶ್ರೀನಿವಾಸ ನೀನೆ ನಮಗೆ. ಇಳೆಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತೀಯೇ. ನರಪುತ್ರರೇ, ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತೀಯೇ. ನಿನ್ನ ದೃಷ್ಟಿಯಲ್ಲಿ ಪ್ರಭು 1000 ವರ್ಷ ಇರುಳಿನೊಂದು ಜಾವ, ಗತಿಸಿ ಹೋದ ಒಂದು ದಿವಸ. ಶ್ಲೋಕ. ಪ್ರಭು ತಲಾಂತರಕ್ಕೂ ಶ್ರೀನಿವಾಸ ನೀನೆ ಮಗೆ. ಮನುಜರು ನೀ ಅರಿತೋಡಿಸುವ ಒಯ್ಯಲು ಇರುಳಿನ ಕನಸು. ಹಗಲಿನ ಗರಿಹುಲ್ಲು ಚಿಗುರಿ ಹೂ ಬಿಡುವುದು ಬೆಳಗಿನಲ್ಲಿ, ಸೊರಗಿ ತರಗಾಗುವುದು ಬೈಕಿನಲ್ಲಿ. ಶ್ಲೋಕ.
ಪ್ರಭು ತಲತಲಾಂತರಕ್ಕೂ ಶ್ರೀನಿವಾಸ ನೀ ನಮಗೆ. ಜೀವನವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನವುಳ್ಳುವಂಥ ಹೃದಯವನ್ನು ನೀ ಕರುಣಿಸು. ಪ್ರಭು ತಿರುಗಿ ಬಾ. ಕೋಪವಿಷ್ಟರ ತನಕ ನಿನ್ನ ಸೇವಕರ ಮೇಲಿರಲಿ ಮರುಕ. ಶ್ಲೋಕ. ಪ್ರಭು ತಲತಲಾಂತರಕ್ಕೂ ಶ್ರೀನಿವಾಸ ನೀ ನಮಗೆ. Hallelujah, 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 Hallelujah. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನಿಲ್ಲಿಸುವೆವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ನಡೆಯುತ್ತಿದ್ದ ಎಲ್ಲ ಸಂಗತಿಗಳು ಸಾಮಂತ ರಾಜ ಹೆರೋದನ ಕಿವಿಗೆ ಬಿದ್ದವು. ಅವನ ಮನಸ್ಸು ಕಳವಳಗೊಂಡಿತು. ಏಕೆಂದರೆ ಯೋವಾನನು ಮರಳಿ ಜೀವಂತನಾಗಿ ಎದ್ದಿದ್ದಾನೆ ಎಂದು ಕೆಲವರು, ಎಲಿಯನು ಪುನಃ ಕಾಣಿಸಿಕೊಂಡಿದ್ದಾನೆ ಎಂದು ಇನ್ನೂ ಕೆಲವರು, ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎಂದು ಮತ್ತೆ ಕೆಲವರು ಹೇಳುತ್ತಿದ್ದರು. ಹೆರೋದನಾದರೂ, ಯೋವಾನನೇ, ಅವನನ್ನು ನಾನೇ ಶಿರಚ್ಛೇದನ ಮಾಡಿಸಿದ್ದೆನಲ್ಲ, ಮತ್ತು ಇವನಾರು? ಇವನ ಬಗ್ಗೆ ಇಂಥ ವಿಷಯಗಳನ್ನೆಲ್ಲ ಕೇಳುತ್ತಾ ಇರುವೆನಲ್ಲ ಎಂದುಕೊಂಡು ಯೇಸುವನ್ನು ನೋಡಲು ಅವಕಾಶ ಹುಡುಕುತ್ತಿದ್ದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನೀವು ಕಳವಳಗೊಳ್ಳುತ್ತಿರುವುದು ಕ್ರಿಸ್ತನಿಂದ ಅಲ್ಲದಿದ್ದರೆ ನಿಮ್ಮನ್ನು ಕಳವಳಪಡಿಸುತ್ತಿರುವುದು ಕ್ರಿಸ್ತನಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕಳವಳಪಡಿಸುತ್ತಿರುವ ವಿಷಯಗಳು ಯಾವುವು? ಒಂದು ಸ್ವಲ್ಪ ಅವಲೋಕನ ಮಾಡಿ ನೋಡಿ. ಯಾವ ವಿಷಯಗಳಿಗೆ ನೀವು ಚಿಂತಿಸಿ ಚಿಂತಾಕ್ರಾಂತರಾಗಿ ಜೀವಿಸ್ತಾ ಇದ್ದೀರಾ? ಯಾವ ವಿಷಯಗಳು ನಿಮ್ಮನ್ನು ತಬ್ಬಿಬ್ಬಾಗುವಂತೆ ಮಾಡುತ್ತಿವೆ? ಯಾವ ವಿಷಯಗಳಿಗೆ ನೀವು ಕಳವಳಗೊಳ್ಳುತ್ತಿದ್ದೀರಾ ಎನ್ನುವಂಥದ್ದನ್ನು ಇದು ಧ್ಯಾನಿಸಿ ಅವಲೋಕಿಸಿ ನೋಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಒಂದು ಸಾಮಂತ ರಾಜನಾದಂತಹ ಹೆರೋದ, ಕಳವಳ ಪಡುತ್ತಿರುವ ವ್ಯಕ್ತಿ. ಇನ್ನೊಂದು ಎಲ್ಲೋ ದೂರದಲ್ಲಿ ಇರುವ ಯೇಸು, ಕಳವಳಪಡಿಸುತ್ತಿರುವ ವ್ಯಕ್ತಿ, ಕಳವಳಪಡಿಸುತ್ತಿರುವ ಕ್ರಿಸ್ತ. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನವನ್ನು ನಾವು ಹೆರೋದನಿಗೆ ಹೋಲಿಸಿ ನೋಡುವುದಾದರೆ, ಮೊದಲನೆಯ ವಾಚನದಲ್ಲಿ ಉಪದೇಶಕನ ಗ್ರಂಥದಲ್ಲಿ ಬರುವಂತಹ ಎಲ್ಲ ವಿಷಯಗಳು ಹೆರೋದರಸನಿಗೆ ಚೆನ್ನಾಗಿ ಒಗ್ಗುತ್ತವೆ. ಉದಾಹರಣೆಗೆ, ಉಪದೇಶಕನ ಗ್ರಂಥದಲ್ಲಿ ನಾವು ನೋಡ್ತೇವೆ, ದೇಹಕ್ಕೆ ಮಧುಪಾನ ಮಾಡಿಸೋಣ ಅಂತ ಹೇಳಿ ಉಪದೇಶಕನು ಹೇಳ್ತಾನೆ. ಎಲ್ಲವೂ ವ್ಯರ್ಥವೋ ವ್ಯರ್ಥ ಅಂತ ಹೇಳಿ ಬರೆಯುವಾಗ ಆತನು ಬರೀತಾನೆ, ದೇಹಕ್ಕೆ ಮಧುಪಾನ ಮಾಡಿಸೋಣ ಅಂತ ಹೇಳಿ. ಹೆರೋದನು ಯಾವಾಗಲೂ ಮಧುಪಾನದಲ್ಲೇ ಇದ್ದ. ಸರಿತಾನೆ? ಯಾಕೆ ಅಂತ ಹೇಳಿದರೆ, ಹೆರೋದನು ಸ್ನಾನಿಕ ಯೋವಾನನನ್ನು ಕೊಲ್ಲಿಸುವಂಥ ದಿನ ಕೂಡ ಅದನ್ನು ಟೈಟಾಗಿ ಇದ್ದಿದ್ದು, ಫುಲ್ ಟೈಟು. ಏನು ಹೇಳ್ತಾ ಇದ್ದಾನೆ ಅಂತ ಗೊತ್ತಿರಲಿಲ್ಲ, ಮಧುಪಾನದಲ್ಲೇ ಇದ್ದ. ಆದರೂ ಆತನಿಗೆ ಕಳವಳ ತಪ್ಪಲಿಲ್ಲ. ಸದಾಕಾಲ ಮಧುಪಾನದಲ್ಲಿದ್ದರೂ ಕಳವಳ ಆತನಿಗೆ ತಪ್ಪಲಿಲ್ಲ. ಎರಡನೇದಾಗಿ ಉಪದೇಶಕನು ಹೇಳ್ತಾನೆ, ಮನೆಮಾರುಗಳನ್ನು ಕಟ್ಟಿಸೋಣ, ತೋಟ ಉದ್ಯಾನವನಗಳನ್ನು ಬೆಳೆಸಿದೆ ಅಂತಾನೆ. ಹೆರೋದನು ತನ್ನ ಚಕ್ರವರ್ತಿಯ ಗೌರವಕ್ಕಾಗಿ ಗಲಿಲೆಯ ಸಮುದ್ರದ ಪಶ್ಚಿಮ ತೀರದಲ್ಲಿ ಒಂದು ದೊಡ್ಡ ಪಟ್ಟಣವನ್ನು ಸ್ಥಾಪಿಸ್ತಾನೆ. ಅದಕ್ಕೆ ಒಂದು ಹೆಸರನ್ನು ಇಡ್ತಾನೆ, ತಿಬೇರಿಯಾ ಅಂತ ಹೇಳಿ. ಆ ದೊರೆಯ ಹೆಸರೇ ಆ ತಿಬೇರಿಯಾ ಅನ್ನುವಂಥದ್ದು.
ಅವನ ಹೆಸರು ತಿಬೇರಿಯಸ್. ಆ ದೊರೆಯ ಹೆಸರನ್ನೇ ಅದಕ್ಕೆ ಇಡ್ತಾನೆ. ಆದರೂ ಸಹ ಕಳವಳ ತಪ್ಪಲಿಲ್ಲ. ಮೂರನೇದಾಗಿ, ಗಂಡು ಹೆಣ್ಣಾಳುಗಳನ್ನು ಕೊಂಡುಕೊಂಡೆ, ಇವರಿಗಾದ ಮಕ್ಕಳು ನನಗೆ ಹುಟ್ಟು ಗುಲಾಮರಾದರು ಅಂತಾನೆ ಉಪದೇಶಕ. ಅದರಂತೆ ಹೆರೋದನು ಅರಬ್ಬಿ ದೇಶದ ಆರೆತ ಅನ್ನುವಂತಹ ದೇಶದಿಂದ ತನಗಾಗಿ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಂಡು ಬರ್ತಾನೆ. ಆರೆತ ದೇಶದ ದೊರೆಯ ಮಗಳನ್ನು ಮದುವೆ ಮಾಡ್ಕೊಂಡು ಬರ್ತಾನೆ. ಆಕೆ ಅವನಿಗೆ ಗುಲಾಮಳಾಗ್ತಾಳೆ. ಆಕೆಯನ್ನು ಓಡಿಸಿ ತನ್ನ ಅಣ್ಣನಾದ ಫಿಲಿಪ್ಪನ ಧರ್ಮಪತ್ನಿಯಾದ ಹೆರೋದಿಯಳನ್ನು ಇಟ್ಕೊಳ್ತಾನೆ. ಆದರೂ ಕಳವಳಗಳು ತಪ್ಪಲಿಲ್ಲ. ಉಪದೇಶಕನು ಅಂತಾನೆ, ನಾನು ಧನವಂತನಾದೆ, ಅರಸರ ಸಾಮಂತರ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡೆ, ಶೇಖರಿಸಿಕೊಂಡೆ ಅಂತ ಹೇಳಿ. ಹೆರೋದನು ಗಲಿಲೆಯ ಮತ್ತು ಪೆರೆಯ ಅನ್ನುವಂತಹ ದೇಶಗಳನ್ನು ಆಳ್ತಾ ಇದ್ದ. ಆಳುತ್ತಿದ್ದಂತಹ ಈತನಿಗೆ ಕಪ್ಪ ಕಾಣಿಕೆಗಳು ಬರ್ತಾ ಇದ್ವು. ಈ ಹೆರೋದನನ್ನ ಇಂದಿನ ಶುಭ ಸಂದೇಶದಲ್ಲಿ ಲೂಕರು ಸಾಮಂತರಾಜ ಅಂತ ಬರೀತಾರೆ, ಆದರೆ ಮಾರ್ಕರು ನಿಖರವಾಗಿ ಅರಸ ಅಂತ ಹೇಳಿನೇ ಕರೆದು ಬರೀತಾರೆ. ಇನ್ನು ಐದನೇದಾಗಿ, ಗಾಯಕ ಗಾಯಕಿಯರು ಭೋಗ ವಿಲಾಸಕ್ಕಾಗಿ ಹಲವಾರು ಉಪಪತ್ನಿಯರು ನನಗಿದ್ದರು ಅಂತ ಹೇಳಿ ಉಪದೇಶಕರು ಬರೀತಾರೆ. ಆ ಉಪದೇಶಕ ಬರೆಯುವಂತಹ ಆ ಗುಣ ನಮ್ಮ ಹೆರೋದನಲ್ಲಿತ್ತು. ಸದಾ ಭೋಗ ವಿಲಾಸದಲ್ಲಿ, ಗಾಯನ ನರ್ತನದಲ್ಲಿ ತಲ್ಲೀನನಾಗಿದ್ದನು. ಉದಾಹರಣೆ, ತನ್ನ ಹುಟ್ಟುಹಬ್ಬಕ್ಕೆ ಒಂದು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದನು. ಆದರೂ ಕಳವಳ ತಪ್ಪಲಿಲ್ಲ. ಕಣ್ಣು ಬಯಸಿದ್ದೆಲ್ಲವನ್ನೂ ಅದಕ್ಕೆ ಒಪ್ಪಿಸಿದೆ, ಹೃದಯ ಕೋರಿದ ಸಂತೋಷವನ್ನು ಅದಕ್ಕೆ ನಿರಾಕರಿಸಲಿಲ್ಲ ಅಂತಾನೆ ಉಪದೇಶಕ. ಹಾಗೆ ಹೆರೋದನನ್ನು ನೋಡುವುದಾದರೆ, ಹೆರೋದನು ಕುಯುಕ ವ್ಯಕ್ತಿಯು ಹಾಗೂ ಚಪಲಚಿತ್ತನು, ಕಾಮಾಂಧಕನು, ಕ್ರೂರನು, ಮೋಡ ಭಕ್ತಿಯುಳ್ಳವನು ಆಗಿದ್ದನು ಅನ್ನುವಂಥದ್ದನ್ನು ಶುಭ ಸಂದೇಶದಲ್ಲಿ ಅಲ್ಲಿ ಇಲ್ಲಿ ಬರುವಂಥ ಕೆಲವು ವಿಷಯಗಳು ನಮಗೆ ತಿಳಿಯಪಡಿಸ್ತವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವೆಲ್ಲವೂ ಇದ್ದರೂ ಕಳವಳ ತಪ್ಪಲಿಲ್ಲ. ಆತನನ್ನು ಕಳವಳಗೊಳಿಸುತ್ತಿದ್ದಂಥ ವಿಷಯ ಯಾವುದು? ಕ್ರಿಸ್ತ. ಪ್ರಭು ಕ್ರಿಸ್ತರು ಏನೂ ಮಾಡಲಿಲ್ಲ. ನೀವು ನೋಡುವುದಾದರೆ ಹೆರೋದನ ಅಕೌಂಟ್ ಓಪನ್ ಮಾಡಿ ಹೆರೋದನಿಗೆ ಬರೀರಿ, ಹೆರೋದನಿಗೆ ಏನೇನಿತ್ತು ಅಂತ ಹೇಳಿ. ಹೆರೋದನ ಹತ್ರ ಅಧಿಕಾರ ಇತ್ತು, ಹಣ ಇತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು. ಆತನು ಕಾಮಾಂಧಕನು, ಚಪಲಚಿತ್ತನು, ಕ್ರೂರಿಯು, ಹೀಗೆ ಎಲ್ಲ ವಿಧವಾದಂತಹ ಕೆಟ್ಟ ಗುಣಗಳು ಇದ್ದುವು. ಎಲ್ಲ ವಿಧವಾದಂತಹ ಅಧಿಕಾರ, ಗುಲಾಮರು, ದೊಡ್ಡ ಅರಸ, ದೊಡ್ಡ ಆಳ್ವಿಕೆ ಎಲ್ಲವೂ ಇರುವ ಒಬ್ಬ ಹೆರೋದನು ಎಲ್ಲವನ್ನು ಪಡೆದುಕೊಂಡಿದ್ದರೂ ಆತನು ತೃಪ್ತನಾಗಿರಲಿಲ್ಲ. ಆತನಿಗೆ ಕಳವಳ ತಪ್ಪಲಿಲ್ಲ. ಆದರೆ ಮತ್ತೊಂದೆಡೆ ಕ್ರಿಸ್ತ ಒಬ್ಬ ಸಾಧಾರಣ ಅಲೆಮಾರಿ, ಹಾಕೊಳ್ಳೋದಕ್ಕೆ ಇನ್ನೊಂದು ಅಂಗಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂತ ವ್ಯಕ್ತಿ ಈ ಮಹಾ ಅರಸನನ್ನ ಕಳವಳ ಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇನ್ನು ನಾವು ಅವಲೋಕನ ಮಾಡಿ ನೋಡಬೇಕು. ಇನ್ನು ಎರಡನೇದಾಗಿ, ಹೆರೋದನ ಬಳಿ ಎಲ್ಲವೂ ಇರುವಂತ ವ್ಯಕ್ತಿ, ಯೇಸುವಿನ ಬಳಿ ಏನೂ ಇಲ್ಲದ ವ್ಯಕ್ತಿ. ಎಲ್ಲವೂ ಇರುವಂತಹ ಹೆರೋದನ ಬಗ್ಗೆ ಯಾರೂ ಮಾತನಾಡ್ತಾ ಇರಲಿಲ್ಲ. ಮಾತನಾಡ್ತಾ ಇದ್ರು ಯಾರ ಬಗ್ಗೆ ಮಾತನಾಡ್ತಾ ಇದ್ರು? ಯೇಸುವಿನ ಬಗ್ಗೆ ಮಾತನಾಡ್ತಾ ಇದ್ರು. ಹೆರೋದನ ಹತ್ರ ಏನೇ ಇರಲಿ, ಅಧಿಕಾರ, ಹಣ, ಆಸ್ತಿ, ಹೆಣ್ಣು, ಗುಲಾಮರು, ಅವರು ಇವರು ಎಲ್ಲರೂ ಇದ್ದರೂ ಸಹ ಅವನ ಬಗ್ಗೆ ಯಾರೂ ಮಾತನಾಡ್ತಾ ಇರಲಿಲ್ಲ. ಬದಲಿಗೆ ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ರು. ಕ್ರಿಸ್ತ ಏನೂ ಇಲ್ಲದ ಅಲೆಮಾರಿ ಪ್ರಬೋಧಕ, ಅವರ ಬಗ್ಗೆ ಇಡೀ ಪ್ರಪಂಚ ಮಾತನಾಡ್ತಾರೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕಳವಳಪಡಿಸುತ್ತಿರುವುದು ಕ್ರಿಸ್ತನೋ ಎನ್ನುವಂಥ ಅಂಶವನ್ನು ಧ್ಯಾನಿಸಿ ಮಾಡಬೇಕು. ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಅ ಕ್ರಿಶ್ಚಿಯನ್ ಇಸ್ ಒನ್ ಹೂ ಇಸ್ ಕಾನ್ಸ್ಟೆಂಟ್ಲಿ ಡಿಸ್ಟರ್ಬ್ಡ್ ಬೈ ಕ್ರೈಸ್ಟ್. ಒಬ್ಬ ನಿಜವಾದ ಕ್ರೈಸ್ತನು ಯಾರು ಅಂತ ಹೇಳಿದ್ರೆ, ಕ್ರಿಸ್ತನಿಂದ ಸತತವಾಗಿ ಕಳವಳಕ್ಕೆ ಒಳಗಾಗುವವನೇ ಒಬ್ಬ ನಿಜವಾದ ಕ್ರೈಸ್ತ. ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಬರುವಂತಹ ತೊಂದರೆ, ಸಮಸ್ಯೆ ಹಾಗೂ ರೋಗಗಳು ಇವೆಲ್ಲವನ್ನು ಬದಿಗಿಡಿ, ಬದಲಿಗೆ ಜೀವನವು ಚೆನ್ನಾಗಿ ನಡೆದು ಹೋಗುತ್ತಿರುವಂಥ ವೇಳೆಯಲ್ಲಿ ನಾವು ಕಳವಳಕ್ಕೆ ಒಳಗಾಗದೆ ಇದ್ದರೆ ನಮ್ಮಲ್ಲಿ ಕ್ರಿಸ್ತ ಅನ್ನುವಂತಹ ಕಿಡಿ ಬೆಂಕಿ ಉರಿಯುತ್ತಿಲ್ಲ ಎಂದು ಅರ್ಥ. ಸತತವಾಗಿ ಕಳವಳಕ್ಕೆ ಒಳಗಾಗ್ತಾ ಇರಬೇಕು. ಕ್ರಿಸ್ತರು ನಮ್ಮನ್ನು ಪ್ರಶ್ನಿಸುತ್ತಾ ಇರಬೇಕು, ನೀನು ಮಾಡ್ತಾ ಇರೋದು ಸರಿನಾ, ತಪ್ಪಾ, ನೀನು ಈ ಒಂದು ಪರಿಸ್ಥಿತಿಯಲ್ಲಿ ಹೀಗೆ ವರ್ತಿಸಬೇಕಾಗಿತ್ತು, ಹೀಗೆ ವರ್ತಿಸಿದ್ದೀಯಾ, ಇದನ್ನು ಸರಿಪಡಿಸಿಕೊಳ್ಬೇಕು ಅಂತ ಹೇಳಿ ಹಲವಾರು ಕಳವಳಗಳು ಜೀವನದಿಂದ ಅಥವಾ ಈ ದೈಹಿಕವಾದಂಥ ವಿಷಯಗಳಿಂದ ಅಥವಾ ವ್ಯಾಮೋಹದಿಂದ ಬರುವಂತಹ ಕಳವಳಗಳಾಗಿರಬಾರ್ದು. ಬದಲಿಗೆ ಆಧ್ಯಾತ್ಮಿಕ ಲೋಕದ ಅರಸರಾದಂತಹ ಕ್ರಿಸ್ತನಿಂದ ಬರುವಂತಹ ಕಳವಳಗಳಾಗಿರಬೇಕು.
ಯಾವಾಗ ಕ್ರಿಸ್ತ ನಮಗೆ ಕಳವಳವನ್ನು ಕೊಡುವುದಕ್ಕೆ ಆರಂಭಿಸ್ತಾರೆ, ಆಗ ನಾವು ನೈಜ ಹಾದಿಯಲ್ಲಿದ್ದೇವೆ, ಜೀವನದ ಹಾದಿಯಲ್ಲಿ ಸರಿಯಾದ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ ಅಂತ ಅರ್ಥ. ಅಕಸ್ಮಾತ್ ಕ್ರಿಸ್ತ ನಮ್ಮನ್ನು ಕಳವಳ ಪಡಿಸದೆ ಇದ್ದರೆ ಇಂದು ಕಳವಳ ಪಡಿಸುವಂತೆ ಪ್ರಾರ್ಥಿಸೋಣ. ಕಳವಳಗೊಂಡು ನಿಜ ಕ್ರೈಸ್ತರಾಗೋಣ. ಆಮೇಲೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಗಾಗಿಯೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸ್ಥಳ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹರ್ಮನಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದ್ದರಿಂದ ಸಕಲ ದೂತ ಸಂತರೊಂದಿಗೆ ಸೇರಿ ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸಿ ಹೇಳುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಂದಿಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವು ನಮ್ಮ ನೆರೆಯವರ ತಪ್ಪುಗಳನ್ನು ಕ್ಷಮಿಸಿ ದೇವರ ಕ್ಷಮೆಗೆ ಪಾತ್ರರಾಗುವಂತೆ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಖರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಿಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಜೀರಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಜ್ಞಾನತೆ ತಂದು ಸ್ತುತಿಸಲು ಬನ್ನಿ ಸರ್ವಯ ಸೃಷ್ಟಿಗಳೇ. ಜೀರಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ.
ಪ್ರಭು, ನಿಮ್ಮ ಸಂಸ್ಕಾರದಿಂದ ನೀವು ಪುನಶ್ಚೇತನಗೊಳಿಸಿದವರನ್ನು ಮೇಲಕ್ಕೆಬ್ಬಿಸಿರಿ. ಈ ರಹಸ್ಯದಲ್ಲೂ ನಮ್ಮ ಜೀವನ ಶೈಲಿಯಲ್ಲೂ ನಿಮ್ಮ ರಕ್ಷಣೆಯನ್ನು ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮನೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ತನಿಂದ ಕಳವಳಕ್ಕೊಳಗಾಗಲು ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ಪ್ರೀತಿ ಅತಿಶಯ ಪ್ರೀತಿ, ದೇವರ ಪ್ರೀತಿ ಅತಿಶಯ ಪ್ರೀತಿ. ಏಕೈಕ ಪುತ್ರನ ಪರಿಕೊಟ್ಟ ತಂದೆ ಅನುಪಮ ಪ್ರೀತಿ. ಈ ಪ್ರೀತಿಗಿಲ್ಲವಿದೆ ದೇವರ ಪ್ರೀತಿ ಅತಿಶಯ ಪ್ರೀತಿ. ಮರಗಳ ಮಾತೆ ತಾಯುತ್ತ ಕಂದನ ತುಳಿವಳಿಯಾಕೆ ಪ್ರೀತಿಯ ಬಂಧನ. ಮರೆತರು ಮಾತೆ ತೊರೆದರು ಆಕೆ, ನಾ ಕೈ ಬಿಡೆ ನಿನ್ನ. ಇದು ದೇವರ ವಾಗ್ದಾನ, ಇದು ದೇವರ ವಾಗ್ದಾನ. ದೇವರ ಪ್ರೀತಿ ಅತಿಶಯ ಪ್ರೀತಿ, ದೇವರ ಪ್ರೀತಿ ಅತಿಶಯ ಪ್ರೀತಿ. ಏಕೈಕ ಪುತ್ರನ ಬಲಿಕೊಟ್ಟ ತಂದೆ ಅನುಪಮ ಪ್ರೀತಿ. ಈ ಪ್ರೀತಿಗಿಲ್ಲವಿದೆ ದೇವರ ಪ್ರೀತಿ ಅತಿಶಯ ಪ್ರೀತಿ. ಪುತ್ರರೊಡಗೂಡಿ ಅರಸೇವನು ತಾಯಿ. ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ, ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮ